ಎಲ್ಲೋ ಒಂದು ಕಡೆ ನೀವು ಡೈರೆಕ್ಟರ್ ಆಗೋ ಮೊದಲು ನಿಮ್ಮ ತುಂಬ ನಮ್ಮದವರು ಅಂದರೆ ಸುದೀಪ್ ಸರ್ ನಿಮ್ಮ ಇಬ್ಬರದ ಒಂದು ಬಾಂಧವ್ಯ ಇದೆಯಲ್ಲ ಸರ್, ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ನಿಮ್ಮ ಕಡೆಯಿಂದ ಇನ್ಪುಟ್ಸ್ ತಗೋತಾ ಇರ್ತಾರೆ, ನೀವು ಅವ್ರಿಗೇನಾದರೂ ಹೇಳ್ತಾ ಇರ್ತಾರೆ, ಆ ಒಂದು ಒಡನಾಟದ ಬಗ್ಗೆ ಹೇಳೋದಾದರೆ. ಸುದೀಪ್ ಸರ್ ಫ್ಯಾಮಿಲಿ ಇದ್ದಂಗೆ. ಇವತ್ತಿಗೂ ಏನೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಏನೋ ಒಂದು ಊಟ ಅದು ಇದು ಅಂತ ಹೇಳ್ಬಿಟ್ಟು ಸೇರ್ತಾ ಇರ್ತೀವಿ. ನನಗಿಂತ ಜಾಸ್ತಿ ನನ್ನ ಹೆಂಡತಿ ಅಂದರೆ ತುಂಬ ಪ್ರೀತಿ ಅವರಿಗೆ. ಅಂದರೆ ನನಗೆ ಇಬ್ಬರಕ್ಕಂದ್ರೂ ಒಂದು ತಂಗಿ ಅಂತ ಹೇಳ್ತಾರೆ ಯಾವಾಗಲೂ. ಸೊ ತುಂಬಾ ಒಂದು ಪ್ರೀತಿಯಿಂದ ನೋಡ್ಕೋತಾರೆ. ಆ್ಯಂಡ್ ಏನೇ ಒಂದು ಪ್ರಾಬ್ಲಮ್ ಇರಲಿ, ಆ ಪ್ರಾಬ್ಲಮ್ ಅವ್ರಿಗೆ ಹೇಳೋಕ್ಕೆ ಮುಂಚೆ ಅವರಿಗೆ ಗೊತ್ತಾಗಿರುತ್ತದೆ. ಸೊ ಇವತ್ತು ನಾನು ಬಿಲ್ಲಾರಂಗ ಭಾಷಾ ಇರ್ಬೋದು ಅಥವಾ ವಾಟ್ ಎವರ್ ನಾನು ಸುದೀಪ್ ಸರ್ಗೋಸ್ಕರ ಸಿನಿಮಾ ಮಾಡ್ತಾ ಇರ್ಬೋದು, ದಟ್ ಈಸ್ ನಾಟ್ ಬಿಕಾಸ್ ಈಸ್ ಅ ಸೂಪರ್ ಸ್ಟಾರ್. ಅಫ್ಕೋರ್ಸ್ ಸೂಪರ್ ಸ್ಟಾರ್ ಅನ್ನೋದು ಡೆಫಿನೆಟ್ಲಿ ಒಂದು ಪ್ರೀರಿಕ್ವಿಸಿಟ್, ಯಾಕಂದರೆ ಅದರಿಂದಾಗಿಯೇ ನಮಗೊಂದು ಓಪನಿಂಗ್ ಸಿಗುತ್ತೆ, ನಮಗೊಂದೊಂದು ಸೇಫ್ಟಿ ನೆಟ್ ಇರುತ್ತೆ. ಬಟ್ ಮೋರ್ ದೆನ್ ದಟ್ ಇಟ್ ಇಸ್ ಬಿಕಾಸ್ ಆಫ್ ದ ಪರ್ಸನ್ ಹಿ ಈಸ್. ಅಂದರೆ ಕೆಲವು ಸಲ ನಮಗೆ ವೆಯ್ಟಿಂಗ್ ಟೈಮ್ ಇರುತ್ತೆ. ಬಿಲ್ಲಾರಂಗ ಭಾಷಾ ವಿಕ್ರಾಂತ್ ರೋಣಾಗಿ ತುಂಬ ಟೈಮ್ ಆಯಿತು. ಸೊ ಬೇರೆ ಬೇರೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಇನ್ನೊಂದು ಆಗ್ತಾ ಇರುತ್ತೆ. ಕೆಲವು ಸಲ ಅನಿಸುತ್ತೆ ಮಾಡ್ಬಿಡ್ಬೋದು ಅದು ಅಂತ. ಬಟ್ ದೇರ್ ಇಸ್ ಒನ್ ಪರ್ಸನ್, ಬಿಕಾಸ್ ಈ ಬಿಲ್ಲಾರಂಗ ಭಾಷೆ ಎಲ್ಲಿವರೆಗೆ ಬರಬೇಕು ಅಂದರೆ ದೇ ವಾಸ್ ಲಾಟ್ ಆಫ್ ತುಂಬ ಒಂದು ಅಡಚಣೆಗಳಾಯಿತು ನಮಗೆ, ತುಂಬ ಪ್ರಾಬ್ಲಮ್ಸು ಫೇಸ್ ಮಾಡಿದ್ವಿ. ಅಂದರೆ ಇಟ್ ಈಸ್ ನಥಿಂಗ್ ರಿಲೇಟೆಡ್ ಟು ದ ಫಿಲ್ಮ್, ನಥಿಂಗ್ ರಿಲೇಟೆಡ್ ಟು ಎನಿಥಿಂಗ್, ಬಟ್ ಸರ್ಟನ್ ಥಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದಷ್ಟು ಹರ್ಡಲ್ಸ್ ಬಂತು. ಸೊ ಅದೆಲ್ಲರ ಮಧ್ಯ ನನಗೆ ಸಪೋರ್ಟಾಗಿ ನಿಂತಿದ್ದು ಸುದೀಪ್ ಸರ್, ವಿಚ್ ಇಸ್ ವೈ ನಾನು ಅವತ್ತೊಂದು ದಿವಸ ಮಾತಾಡ್ತಾನೂ ಹೇಳಿದ್ರು ನನಗೆ, ನಾವು ಕನ್ನಡ ಸಿನಿಮಾ ಅಂತ ಇವತ್ತು ತುಂಬ ಪ್ರಾಬ್ಲಮ್ಯಾಟಿಕ್ ಫೇಸಲ್ಲಿದ್ದೀವಿ, ಬಿಕಾಸ್ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಇದೆಲ್ಲ ಇದೆ. ಸೊ ನಾನು ಆ್ಯಸ್ ಅ ಹೀರೋನು ನಾನು ಜಾಸ್ತಿ ಸಿನಿಮಾ ಮಾಡಬೇಕು, ನೀವು ಆ್ಯಸ್ ಅ ಡೈರೆಕ್ಟ್ರು ನೀವು ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು. ಆವಾಗ ನಾನು ಹೇಳಿದೆ, ಅದೇ ನಾನು ಸರ್ ಕನ್ನಡ ಸಿನಿಮಾ ಅಂತಲೇ ಇವಾಗ ಮಧ್ಯದಲ್ಲಿ ಆಪರ್ಚುನಿಟೀಸ್ ಬಂದಾಗ್ಲೂ ನಾನು ಐ ಡಿಸೈಡೆಡ್ ನಾಟ್ ಟು ಗೋ ಆ್ಯಂಡ್ ಇಲ್ಲೇ ಇದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದು ಇದೇ ಕಾರಣಕ್ಕೋಸ್ಕರ. ಬಿಕಾಸ್ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತಲೇ ಬಂದವನು ನಾನು. ಅಫ್ಕೋರ್ಸ್ ಮಧ್ಯದಲ್ಲಿ ಯಾವತ್ತೂ ಗ್ಯಾಪ್ ಇದ್ದಾಗ ದಟ್ ಇಸ್ ದಟ್ ಸೆಕೆಂಡ್ ಥಿಂಗ್, ಬಟ್ ಇಲ್ಲೇ ಮಾಡಬೇಕು ಅಂತಲೇ ಇದ್ದವನು ಅಂತ. ಸೊ ಅವ್ರು ಅವಾಗ ಅದೇ ಹೇಳಿದ್ರು, ಹೌದು ನೀವು ಇಲ್ಲಿ ಮಾಡಬೇಕು ಅಂತ ಇದ್ದೀರಾ, ಹೌದು, ಬಟ್ ಎಷ್ಟು ಸಿನಿಮಾ ಮಾಡ್ತಾಯಿದ್ದೀರಾ? ಸೊ ಇನ್ನೂ ಮಾಡಬೇಕು ಅಂತ ಎನ್ಕರೇಜ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಸೊ ಅದು ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಬಾಂಡ್. ಆ್ಯಂಡ್ ಐ ಆಮ್ ವೆರಿ ಪ್ರಿವಿಲೇಜ್ಡ್ ದಟ್ ಆ ಒಂದು ಆತ್ಮೀಯತೆ ನನ್ನ ಬಗ್ಗೆ ಅವ್ರಿಗೂ ಕೂಡ ಇದೆ ಅನ್ನೋದು. ಏನೇ ಇದ್ರೂ ಒಂದು ಅವ್ರದ್ದು ಯಾವುದೇ ಸಿನಿಮಾ ಇರ್ಬೋದು, ಇನ್ನೊಂದು ಸಿನಿಮಾ ಇರ್ಬೋದು, ಮ್ಯಾಕ್ಸ್ ಅವರೇ ಹೇಳಿದ್ದಾರೆ ಇಂಟರ್ವ್ಯೂನಲ್ಲಿ, ಫೋನ್ ಮಾಡಿದ್ರು ಒಂದು ದಿವಸ ಮಾಡಿಬಿಟ್ಟು, ಒಂದು ಟೈಟ್ಲು ಮತ್ತು ನನಗೆ ಹೀರೋ ಕ್ಯಾರೆಕ್ಟರ್ ಹೆಸರು ಹೇಳಿ, ನಿಮಗೆ ಕತೆ ಒಂದು ಲೆವೆಲ್ ಗೊತ್ತಿದೆಯಲ್ಲ, ಒಂದು ಜಿಸ್ಟ್ ಗೊತ್ತಿದೆಯಲ್ಲ ಹೇಳಿ ಅಂತ. ಸೊ ನಾನು ಮಾಡಿ ಒಂದಷ್ಟು ಹೆಸರುಗಳು, ಅವ್ರದ್ದು ಪೋಸ್ಟರ್ ಇತ್ತು, ಒಂದು ಅದು ಪೋಸ್ಟ್ರಿಗೆ ಹೆಸರು ಟೈಟ್ಲೆಲ್ಲ ಹಾಕಿ ಕಳಿಸ್ದೆ. ಅದೊಂದು 5-6 ಆಪ್ಷನ್ ಕಳಿಸ್ದೆ. ಅದರಲ್ಲಿ ಅವ್ರಿಗೆ ಮ್ಯಾಕ್ಸ್ ಇಷ್ಟ ಆಗಿ ಆ್ಯಂಡ್ ಅರ್ಜುನ್ ಮಹಾಕ್ಷಯ್ ಅನ್ನೋ ಹೆಸರು ಇಷ್ಟ ಆಗಿ, ಸೊ ಅರ್ಜುನ್ ಮಹಾಕ್ಷಯ್ ಏಕೆ ಮ್ಯಾಕ್ಸ್ ಚೆನ್ನಾಗಿದೆ ಸರ್ ಅಂತ, ಇದು ಈ ಹೆಸರು ಇಷ್ಟ ಆಯಿತು ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡಿದ್ರು. ಆಮೇಲೆ ಸರ್ ಒಳ್ಳೆಯದಾಗಲಿ ಸರ್, ಮರು ಬಿಡುಗಡೆ ಈ ಸರಿನೂ ಕೂಡ ದೊಡ್ಡ ಮಟ್ಟದ ಕಲೆಕ್ಷನಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಅನೂಪ್ ಬಂಡೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.